ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಾವೋ ಈ ಜಗತ್ತಲ್ಲಿ ಹೆಚ್ಚು ಪಾಪ್ಯುಲಾರಿಟಿ ಗಳಿಸಿದ ನಾಯಕರ ಪಟ್ಟಿಯಲ್ಲಿ ಈ ಮಾವೋ ಝೆಡಾಂಗ್ ಕೂಡ ಒಬ್ಬ. ಚೈನಾದಲ್ಲಿ ಮಾವೋ ಮಾಡಿದ ಕ್ರಾಂತಿ ಆತನ ಚಿಂತನೆಗಳನ್ನು ಜಗತ್ತಿನ ನಾನಾ ದೇಶಗಳಿಗೆ ಮುಟ್ಟೋ ಹಾಗೆ ಮಾಡ್ತು. ಮಾವೋಯಿಸಂ ಅನ್ನೋದು ಭಾರತ ಸೇರಿದಂತೆ ನಾನಾ ದೇಶಗಳಲ್ಲಿ ಒಂದು ಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಮಾಡ್ತು. ಇವತ್ತಿನ ಚೈನಾದ ಆಡಳಿತವನ್ನು ನಾವೇನು ನೋಡ್ತಾ ಇದ್ದೀವಿ, ಅದರ ನಿರ್ಮಾತೃ ಈ ಮಾವೋ ಅಂದರೆ ತಪ್ಪಾಗೋದಿಲ್ಲ. ಚೈನಾ ಮುಖ್ಯ ಭೂಮಿಲಿ ಈ ಮಾವೋನ ಶಕ್ತಿ ಹೆಚ್ಚಾದ ನಂತರ ಶಾಂಘೈ, ನಂಜಿಂಗ್, ಮಂಚೂರಿಯಾ, ಟಿಬೆಟ್, ಶಿನ್ಜಿಯಾಂಗ್ನಂಥ ಪ್ರದೇಶಗಳು ಒಂದೊಂದಾಗಿ ಚೈನಾದ ಹಿಡಿತಕ್ಕೆ ಸಿಕ್ಕವು. ಮಾವೋಗೂ ಮೊದಲು ಚೈನಾನ ಆಳ್ತಾ ಇದ್ದ ಪ್ರಜಾಪ್ರಭುತ್ವವಾದಿ ನಾಯಕರೇನಿದ್ರು ಅವರನ್ನು ಚೈನಾದಿಂದ ಆತ ಓಡಿಸ್ದ. ಅವರು ಸೀದಾ ತೈವಾನ್ಗೆ ಬಂದು ನೆಲೆ ನಿಂತರು. ಆ ತೈವಾನನ್ನೂ ಗೆದ್ದು ಸಂಪೂರ್ಣವಾಗಿ ಆ ನೆಲವನ್ನು ಕಮ್ಯುನಿಸ್ಟ್ ಮಾಡಿಬಿಡಬೇಕು ಅಂತ ಮಾವೋ ಹೊರಟ. ಆದರೆ ಅದು ಆತನಿಂದ ಸಾಧ್ಯ ಆಗಲಿಲ್ಲ. ಇಡೀ ಚೈನಾನ ಗೆಲ್ತಾ ಬಂದವನಿಗೆ ತೈವಾನ್ ಅನ್ನೋ ಆ ಪುಟ್ಟ ನೆಲ ದೊಡ್ಡ ಸವಾಲಾಗಿ ನಿಂತಿದೆಯಲ್ಲ, ಅದು ಇತಿಹಾಸದ ಪುಟಗಳಲ್ಲಿನ ಒಂದು ರೋಚಕ ಅಧ್ಯಾಯ. ಹಾಗಾದರೆ ಆ ಪುಟ್ಟ ದ್ವೀಪ ಮಾವೋನ ಆಕ್ರಮಣಕಾರಿ ಮನಸ್ಥಿತಿಯನ್ನ, ಅವನ ರಕ್ಕಸ ಸೇನೆಯನ್ನ ಹೇಗೆ ಎದುರಿಸಿ ನಿಲ್ತು? ಯುದ್ಧದಿಂದ ಸಾಧ್ಯವಾಗದ್ದನ್ನು ಕುತಂತ್ರದಿಂದ ಸಾಧಿಸಿ ಬಿಡೋದಕ್ಕೆ ಹೋದ ಆ ಕಮ್ಯುನಿಸ್ಟ್ ನಾಯಕನಿಗೆ ತೈವಾನ್ ಹೇಗೆ ಮಣ್ಣು ಮುಕ್ಕಿಸ್ತು ಅನ್ನೋ ಕುತೂಹಲಕಾರಿ ಕಥನವನ್ನ ನಾನಿಲ್ಲಿ ನಿಮಗೆ ಇವತ್ತು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗಾದರೆ ತಡ ಯಾಕೆ? ಬನ್ನಿ, ತೈವಾನ್ ಚೈನಾ ನಡುವಿನ ಆ ರೋಚಕ ಕ್ಷಣಗಳನ್ನು ಮೆಲುಕು ಹಾಕಿಬಿಡೋಣ. ಗೆಳೆಯರೆ, ಚೈನಾ ಇವತ್ತು ಜಗತ್ತಿನ ಸೂಪರ್ ಪವರ್ಗಳ ಪೈಕಿ ಒಂದು. ಜಗತ್ತಿನ ಅತಿದೊಡ್ಡ ನೌಕಾಪಡೆಯನ್ನು ಹೊಂದಿರುವ ಚೈನಾ ಅಮೆರಿಕಾಗೆ ಸರಿಸಮಾನವಾಗಿ ತನ್ನ ಸೇನೆಯನ್ನು ಕೂಡ ಬೆಳೆಸ್ಕೊಳ್ತಾ ಇದೆ. ಅಮೆರಿಕಾದ ಯುದ್ಧ ವಿಮಾನಗಳ ತಲೆ ಮೇಲೆ ಹೊಡೆದ ಹಾಗೆ ಅವುಗಳ ಟೆಕ್ನಾಲಜಿಯನ್ನು ಕದ್ದು ಅಲ್ಲೊಂದಷ್ಟು ಏರ್ಕ್ರಾಫ್ಟ್ಗಳನ್ನು ಚೈನಾ ನಿರ್ಮಾಣ ಮಾಡಿಕೊಂಡಿದೆ. ಹಾಗೆಯೇ ಜಾಗತಿಕ ಆರ್ಥಿಕ ವಲಯದಲ್ಲಿ ಇವತ್ತು ಚೈನಾ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇತ್ತು. ಚೈನಾ ಇಲ್ಲದೆ ಇದ್ರೆ ಜಗತ್ತಿನ ಕೈಕಾಲುಗಳೇ ಆಡೋದಿಲ್ಲ ಅನ್ನೋ ಮಟ್ಟಿಗಿನ ಡಿಪೆಂಡೆನ್ಸಿಯನ್ನು ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇವತ್ತು ನಾವು ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಅಂತೆಲ್ಲ ಮಾತಾಡ್ತೀವಿ ಅಲ್ವಾ? ನಮ್ಮ ಆ ಮೇಕ್ ಇನ್ ಇಂಡಿಯಾ ಸಾಕಾರ ಆಗಬೇಕು ಅಂದರೂ ಕೂಡ ಚೈನಾದ ನೆರವು ಬೇಕಾಗುತ್ತೆ, ಚೈನಾದ ವಸ್ತುಗಳು ಬೇಕಾಗುತ್ತವೆ. ಅಷ್ಟರ ಮಟ್ಟಿಗೆ ಚೈನಾ ಮೇಲೆ ಜಗತ್ತು ನಿರ್ಭರಗೊಂಡಿದೆ. ಇನ್ನು ಆ ದೇಶ ಇಷ್ಟೊಂದು ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಬೆಳೆಯೋದರ ಹಿಂದೆ ಅದರ ನಿರ್ಮಾತೃ ಮಾವೋ ಝೆಡಾಂಗ್ನ ಪಾತ್ರ ಕೂಡ ಇದೆ. ಅದು ಹೇಗೆ ಅನ್ನೋದನ್ನು ತಿಳಿಬೇಕು ಅಂದರೆ ಮೊದಲು ಚೀನಾದ ಇತಿಹಾಸವನ್ನು ನಾವು ನೋಡಬೇಕು. ಗೆಳೆಯರೆ, 1911ರಲ್ಲಿ ಚೈನಾದಲ್ಲಿ ರಾಜಾಡಳಿತ ಕೊನೆಗೊಂಡ ಮೇಲೆ ಅಲ್ಲಿ ಕುಮಿಂಗ್ಟಾಂಗ್ ಅನ್ನೋ ಪಕ್ಷದ ಸ್ಥಾಪನೆ ಆಯಿತು. ಈ ಕುಮಿಂಗ್ಟಾಂಗ್ ಅಥವಾ KMT ಅನ್ನೋದು ಮೂಲತಃ ಸೋಷಲಿಸ್ಟ್ ಹಾಗೂ ಸೋವಿಯತ್ ಪರವಾಗಿದ್ದ ಒಂದು ಪಕ್ಷ. ಇದನ್ನ ಸನ್ ಯಾಟ್ಸೆನ್, ಸಾಂಗ್ ಜಿಯೋರೆನ್ ಸ್ಥಾಪಿಸ್ತಾರೆ. ಆನಂತರ ಚಿಯಾಂಗ್ ಕೈಶೆಕ್ ನಂಥ ಪ್ರಬಲ ನಾಯಕರು ಆ ಪಕ್ಷದ ನೇತೃತ್ವವನ್ನು ವಹಿಸ್ತಾರೆ. ಆದರೆ ಕಾಲಕ್ರಮೇಣ ಅಲ್ಲಿ ಸೆನ್ ಮತ್ತು ಕೈಶೆಕ್ ನಡುವೆ ಸೈದ್ಧಾಂತಿಕ ವಿರೋಧ ಶುರುವಾಯಿತು. ಸೆನ್ ಸೋವಿಯತ್ ಪರ ಮತ್ತು ಕಮ್ಯುನಿಸ್ಟ್ ಸಿದ್ಧಾಂತದ ನಾಯಕ ಆಗಿದ್ರು, ಆದರೆ ಕೈಶೆಕ್ ಪ್ರಜಾಪ್ರಭುತ್ವದ ಪರವಾಗಿ ಮಾತಾಡ್ತಾ ಇದ್ರು. ಹೀಗಾಗಿ ಪಕ್ಷದ ಒಳಗೊಂದು ಸೈದ್ಧಾಂತಿಕ ಸಮಸ್ಯೆ ಶುರುವಾಯಿತು. ಹೀಗಿರೋ ಹೊತ್ತಲ್ಲೇ 1925ರಲ್ಲಿ ಸೆನ್ ಸಾವನ್ನಪ್ತಾರೆ. 28ರ ಹೊತ್ತಿಗೆ ಕುಮಿಂಗ್ಟಾಂಗ್ ಸಂಪೂರ್ಣವಾಗಿ ಕೈಶೆಕ್ ಅವರ ಕೈಗೆ ಸಿಗುತ್ತೆ. ಅಲ್ಲಿಂದ ಸುಮಾರು 21 ವರ್ಷಗಳ ಕಾಲ ಕೈಶೆಕ್ ಚೈನಾದ ಮೇಲೆ ಹಿಡಿತವನ್ನು ಹೊಂದಿದ್ರು. ಆದರೆ ಅಲ್ಲಿ ಆಡಳಿತ ಅನ್ನೋದು ಸುಲಭ ಏನಿರಲಿಲ್ಲ. ಅವತ್ತಿಗಾಗಲೇ ಕಮ್ಯುನಿಸ್ಟರು ಗೆರಿಲ್ಲಾ ಯುದ್ಧ ಶುರು ಮಾಡಾಗಿತ್ತು. ಅದೇ ಸಂದರ್ಭದಲ್ಲೇ ಜಪಾನ್ ಕೂಡ ಚೈನಾದ ಮೇಲೆ ದಾಳಿ ಮಾಡ್ತಾ ಇತ್ತು. ಹೀಗಾಗಿ ಶೇಖ್ ಆಡಳಿತ ಬಹಳಷ್ಟು ವರ್ಷಗಳ ಕಾಲ ಸಂಘರ್ಷದಲ್ಲೇ ಮುಳುಗಬೇಕಾಗಿ ಬಂತು. ಇನ್ನು 1949ರ ಹೊತ್ತಿಗೆ ಮಾವೋ ಝೆಡಾಂಗ್ ನೇತೃತ್ವದಲ್ಲಿ ಕಮ್ಯುನಿಸ್ಟರು ಕುಮಿಂಗ್ಟಾಂಗ್ ವಿರುದ್ಧ ಗೆಲುವನ್ನ ಸಾಧಿಸಿಬಿಟ್ರು. ಹೀಗಾಗುತ್ತೆ ಅನ್ನೋದರ ಸೂಚನೆ ಇದ್ದ ಶೇಖ್ ತಮ್ಮ ಬಳಿ ಇದ್ದ ಸಾಕಷ್ಟು ಸಂಪತ್ತನ್ನ ಅದಾಗಲೇ ತೈವಾನ್ಗೆ ರವಾನಿಸಿಯಾಗಿತ್ತು. ಕುಮಿಂಗ್ಟಾನ್ನ ಸೇನೆ, ಆಯುಧಗಳು ಇವೆಲ್ಲ ತೈವಾನ್ನ ತಲುಪಿಬಿಟ್ವು. ಕಡೆಗೆ ಶೇಖ್ ಕೂಡ ತೈವಾನ್ಗೆ ಬಂದರು. ಅಲ್ಲಿಂದ ಫಾರ್ಮೋಸಾ ದ್ವೀಪ ತೈವಾನ್ ಆಗಿ ಬದಲಾಯಿತು. ಆ ಬಳಿಕ ಚೈನಾದ ಮುಖ್ಯ ಭೂಮಿಯಲ್ಲಿ ಮಾವೋ ನೇತೃತ್ವದ ಕಮ್ಯುನಿಸ್ಟ್ ಸರ್ಕಾರದ ಆಡಳಿತ ಆರಂಭ ಆಯಿತು. ಕಮ್ಯುನಿಸ್ಟರು ಒನ್ ಚೈನಾ ಪಾಲಿಸಿನ ಇಟ್ಕೊಂಡು ಟಿಬೆಟ್, ಉಯಿಗರ್ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳನ್ನು ಗೆಲ್ತಾ ಹೋದರು. ನಂಜಿಯಾಂಗ್, ಶಾಂಘೈಗಳನ್ನು ಕೂಡ ಮಾವೋ ನೇತೃತ್ವದ ಕಮ್ಯುನಿಸ್ಟ್ ಸೇನೆ ವಶಪಡಿಸಿಕೊಂಡಿತ್ತು. ಅಲ್ಲಿ 2 ಚೈನಾಗಳು ಎದ್ದು ನಿಂತವು. ಮಾವೋ ನೇತೃತ್ವದಲ್ಲಿದ್ದ ಈ ದೊಡ್ಡ ಚೈನಾನ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂತ ಕರೆದ್ರೆ, ಕುಮಿಂಗ್ಟಾಂಗ್ ನಾಯಕರ ಆಳ್ವಿಕೆಗೆ ಒಳಪಟ್ಟ ಈ ತೈವಾನ್ ರಿಪಬ್ಲಿಕ್ ಆಫ್ ಚೈನಾ ಅಂತ ಕರೆಸ್ಕೊಳ್ತಾ ಹೋಯಿತು. ದೊಡ್ಡ ಚೈನಾದಲ್ಲಿ ಕಮ್ಯುನಿಸ್ಟರ್ ಇದ್ರು, ತೈವಾನ್ನಲ್ಲಿ ಪ್ರಜಾಪ್ರಭುತ್ವವಾದಿಗಳಿದ್ರು. ಗೆಳೆಯರೆ, ಈ ತೈವಾನನ್ನು ಕೂಡ ಆಕ್ರಮಿಸಿಕೊಂಡು ಚೈನಾದ ಭಾಗವನ್ನಾಗಿ ಮಾಡಿಕೊಂಡು ಬಿಡಬೇಕು ಅಂತ ಇವತ್ತಿನ ಚೈನಾ ಅಧ್ಯಕ್ಷ ಶಿ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಶಿ ಬಿಡಿ, ಅವತ್ತು ಮಾವೋ ಝೆಡಾಂಗ್ ಕೂಡ ಈ ಪುಟ್ಟ ನೆಲವನ್ನ ಗೆಲ್ಲೋದಕ್ಕೆ ಮಾಡಿದ್ದ ಪ್ರಯತ್ನಗಳು ಒಂದೆರಡಲ್ಲ. ಆತ ಎಲ್ಲ ಮಾರ್ಗಗಳನ್ನು ಬಳಸ್ದ. ಆದರೆ ತೈವಾನ್ ಅವತ್ತೂ ಜಗ್ಲಿಲ್ಲ. ಇವತ್ತಿಗೂ ಅದು ಹಾಗೆ ಸ್ವತಂತ್ರವಾಗಿ ಉಳ್ಕೊಂಡಿದೆ.
ಇಲ್ಲಿ ಮಾವೋ ಇಡೀ ಚೈನಾನ ತನ್ನ ತೆಕ್ಕೆಗೆ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದ. ಹಳೆಯ ಐತಿಹಾಸಿಕ ಗಡಿಗಳನ್ನ ಗುರುತಿಸಿ ತಮ್ಮದಲ್ಲದ ನೆಲವನ್ನು ಕೂಡ ಈ ಚೈನಾದ ಕಮ್ಯುನಿಸ್ಟರು ನಮ್ಮದೇ ಅಂತ ಕ್ಲೈಮ್ ಮಾಡ್ಕೋತಾ ಹೋದ್ರು. ಟಿಬೆಟ್ ಅನ್ನ ಬಲವಂತವಾಗಿ ಆಕ್ರಮಿಸಿಕೊಂಡ್ರು. ಉಯ್ಗರ್ ಪ್ರಾಂತ್ಯ ಚೈನಾದ ಕೈವಶ ಆಯಿತು. ಆದರೆ ತೈವಾನ್ ಮಾತ್ರ ಮಾವೋ ಕೈಗೆ ಸಿಗಲಿಲ್ಲ. ಯಾಕೆ ಅಂತ ನೋಡಿದ್ರೆ ಅವತ್ತಿಗೆ ಚೈನಾದ ಸೇನೆ ಹೇಗಿತ್ತು ಅನ್ನೋದು ನಮಗೆ ಕಾಣುತ್ತೆ. ಗೆಳೆಯರೆ, ಇವತ್ತಿನ ಹಾಗವತ್ತು ಚೈನಾ ಜಗತ್ತಿನ ಅತಿದೊಡ್ಡ ಸೇನೆ ಅಲ್ಲ. ಅವರ ಹತ್ರ ಯುದ್ಧ ವಿಮಾನಗಳಿರಲಿಲ್ಲ, ನೌಕಾಪಡೆ ಕೂಡ ಬಲಿಷ್ಠವಾಗಿರಲಿಲ್ಲ. ಇದ್ದದ್ದು ಅಸಾಂಪ್ರದಾಯಿಕ ಮತ್ತು ಗೆರಿಲ್ಲಾ ಯುದ್ಧಗಳನ್ನು ಮಾಡಬಹುದಾದ ಒಂದು ಸೇನೆ. ಅದು ಮಾವೋನ ಹಿಡಿತದಲ್ಲಿತ್ತು. ಅಲ್ಲಿ ತೈವಾನ್ ಮೇಲೆ ಆಕ್ರಮಣ ಮಾಡಬೇಕು ಅಂದರೆ ಮಾವೋನ ಸೇನೆ ಸಮುದ್ರವನ್ನು ದಾಟಬೇಕಿತ್ತು. ಇನ್ನು ಈ ತೈವಾನ್ ಮೈನ್ಲ್ಯಾಂಡ್ ಚೀನಾದಿಂದ ಕನಿಷ್ಠ 130 ಕಿಲೋಮೀಟರ್ ದೂರದಲ್ಲಿದೆ. ತೈವಾನ್ ಸ್ಟ್ರೈಟ್ ಈ ಎರಡೂ ಭೂಪ್ರದೇಶಗಳನ್ನು ಬೇರ್ಪಡಿಸ್ತಾ ಇದೆ. ಈ ಸಮುದ್ರವನ್ನು ದಾಟದೆ ತೈವಾನ್ಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವತ್ತು ಇಂಥದ್ದೊಂದು ಸಾಹಸಕ್ಕೆ ಕೂಡ ಮಾವೋನ ಸೇನೆ ಸಿದ್ಧ ಆಗಿಬಿಡ್ತು. ಆ ಪಡೆಯಲ್ಲಿ 9,000 ಸೈನಿಕರಿದ್ರು. ಯುದ್ಧ ಮಾಡೋದಿಕ್ಕೆ ಅಂತಲೇ ಹುಟ್ಟಿದಂತಿದ್ದ ಸೇನೆ ಅದು. ಕುಮಿಂಗ್ಟಾಂಗ್ ಸೇನೆಯಿಂದ ಶಾಂಘೈ ಹಾಗೂ ನಂಜಿಯಾಂಗ್ ಅನ್ನ ಕಸ್ಕೊಂಡಿದ್ದು ಇದೇ 9,000 ಯೋಧರ ಸೇನೆ. ಇಂಥ ಸೇನೆ ಅದೊಂದು ರಾತ್ರಿ ಇದ್ದಕ್ಕಿದ್ದ ಹಾಗೆ ವ್ಯಾಪಾರಿ ದೋಣಿಗಳನ್ನ ಏರ್ತು 9,000 ಮಂದಿ ಬೆಳಗಾಗೋದ್ರಲ್ಲಿ ತೈವಾನನ್ನ ಗೆದ್ದು ಬಿಡ್ತೀವಿ ಅಂತ ಹೊರಟರು. ಆದ್ರೆ ಅವರು ಹಾಗೆ ಹಡಗುಗಳನ್ನ ಏರಿದ್ದಾರೆ ಅನ್ನೋ ಮಾಹಿತಿ ಅಷ್ಟೊತ್ತಿಗಾಗಲೇ ತೈವಾನನ್ನ ತಲುಪಿಯಾಗಿತ್ತು. ಹೀಗಾಗಿ ಚಿಯಾಂಗ್ ಕೈಶೆಕ್ ಸಮುದ್ರದ ದಡದಲ್ಲೇ ತಮ್ಮ ಸೇನೆಯನ್ನ ನಿಲ್ಲಿಸಿದ್ರು. ಇಲ್ಲಿ ತೈವಾನ್ ಅನ್ನ ಗೆದ್ದು ಬಿಡೋ ಉತ್ಸಾಹದಲ್ಲಿದ್ದ ಚೈನಾದ ಸೇನೆಗೆ ನಾವಲ್ಲಿ ಟ್ರ್ಯಾಪ್ ಆಗ್ತಾ ಇದ್ದೀವಿ ಅನ್ನೋ ಸುಳಿವು ಕೂಡ ಇರಲಿಲ್ಲ. ಸಮುದ್ರ ದಾಟಿ ಬಂದ ಈ ಮಾವೋನ ಪಡೆ ಮರಳಲ್ಲಿ ಕಾಲೂರ್ತು. ಅಷ್ಟೇ, ಅವ್ರಿಗೇನಾಗ್ತಾ ಇದೆ ಅನ್ನೋದು ಅರ್ಥ ಆಗೋ ಮೊದಲೇ ಒಂದೇ ಸಮಕ್ಕೆ ಗುಂಡುಗಳು ಹಾರಿ ಬರೋದಕ್ಕೆ ಶುರುವಾದವು. ನೋಡ್ತಿರುವಾಗಲೇ ಆ 9,000 ಮಂದಿ ಅಲ್ಲಿ ಹೆಣವಾಗಿ ಹೋದ್ರು. ಕೆಲವರನ್ನ ಅಲ್ಲೇ ಮರಳಲ್ಲಿ ಹೂತ್ರೆ ಇನ್ನು ಕೆಲ ದೇಹಗಳನ್ನ ಸಮುದ್ರಕ್ಕೆ ಎಸೆಯಲಾಯಿತು. ಅಲ್ಲಿ ಕಮ್ಯುನಿಸ್ಟ್ ಸೈನಿಕರು ತಂದಿದ್ದ ಎಲ್ಲ ದೋಣಿಗಳನ್ನ ಸಮುದ್ರದ ಪಾಲು ಮಾಡಲಾಯಿತು. ಕೆಲವೇ ಗಂಟೆಗಳಲ್ಲಿ ಆ ಪುಟ್ಟ ದ್ವೀಪವನ್ನ ಗೆದ್ದು ತೋರಿಸ್ತೀವಿ ಅಂತ ಬೀಗುತ್ತಾ ಬಂದಿದ್ದವರು ಯಾರು ಕೂಡ ಆ ದ್ವೀಪದಿಂದ ವಾಪಸ್ ತಮ್ಮ ತಾಯ್ನೆಲಕ್ಕೆ ಹೋಗಲೇ ಇಲ್ಲ. ಹಾಗಂತ ಚೈನಾ ತೈವಾನ್ ಮೇಲಿನ ಆಸೆಯನ್ನೂ ಕೈ ಬಿಡಲಿಲ್ಲ. ಏನಾದರೂ ಮಾಡಿ ತೈವಾನನ್ನ ಗೆಲ್ಲಬೇಕು ಅನ್ನೋ ಮಾವೋನ ಹಠ ಕಡಿಮೆನೂ ಆಗಲಿಲ್ಲ. ಅಂಥ ಇನ್ನೊಂದು ಪ್ರಯತ್ನ ನಡೆದದ್ದು ಉತ್ತರ ಮತ್ತು ದಕ್ಷಿಣ ಕೊರಿಯಾಗಳ ನಡುವಿನ ಸಂಘರ್ಷದ ಸಮಯದಲ್ಲಿ. ಗೆಳೆಯರೆ, ಅದು 1950ರ ಸಮಯ. ಅವತ್ತಿಗೆ ಕೊರಿಯಾದಲ್ಲಿ ಒಂದು ಸಂಘರ್ಷ ತಾರಕಕ್ಕೇರಿತ್ತು. ಅಲ್ಲಿ ದಕ್ಷಿಣ ಕೊರಿಯಾದ ಬೆಂಬಲಕ್ಕೆ ಅಮೆರಿಕ ಬಂತು. ಉತ್ತರ ಕೊರಿಯಾನ ರಷ್ಯಾ ಹಾಗೂ ಚೈನಾಗಳು ಬೆಂಬಲಿಸಿದ್ವು. ಚೈನಾ ಆ ಯುದ್ಧಕ್ಕೆ ಸೈನಿಕರನ್ನು ಕೊಟ್ರೆ ಸೋವಿಯತ್ ರಷ್ಯಾ ಉತ್ತರ ಕೊರಿಯಾಗೆ ಅಗತ್ಯವಾಗಿ ಬೇಕಿದ್ದ ಆಯುಧ ಮತ್ತು ಹಣಕಾಸಿನ ನೆರವನ್ನು ಕೊಡ್ತು. ಸೊ ಪೆಸಿಫಿಕ್ ಅಲ್ಲಿ ದೊಡ್ಡ ಪ್ರಮಾಣದ ಯುದ್ಧ ಶುರುವಾಗಿತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ಅವತ್ತಿನ ಅಧ್ಯಕ್ಷ ಹ್ಯಾರಿ ಟ್ರೂಮನ್ ತುಂಬಾ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದ್ರು. ಆ ಸಂಘರ್ಷದ ಸಂದರ್ಭವನ್ನ ಬಳಸ್ಕೊಂಡು ಚೈನಾ ರಷ್ಯಾದ ಸಹಾಯವನ್ನು ಪಡ್ಕೊಂಡು ತೈವಾನ್ನ ಆಕ್ರಮಿಸಿಕೊಂಡು ಬಿಡುವ ಅವಕಾಶವನ್ನ ಅವರು ಮನಗಂಡ್ರು. ಹೀಗಾಗಿ 10ಕ್ಕೂ ಹೆಚ್ಚು ಅಮೆರಿಕದ ವೆಸಲ್ಗಳು ತೈವಾನ್ ಸ್ಟ್ರೈಟ್ನ ಕಾವಲು ಕಾಯೋದಕ್ಕೆ ನಿಂತ್ಕೊಂಡು ತೈವಾನ್ ಸ್ಟ್ರೈಟ್ ಅನ್ನ ಕಾವಲು ಕಾಯ್ತಲೇ ಉತ್ತರ ಕೊರಿಯಾದ ವಿರುದ್ಧ ಕಾದಾಟಕ್ಕೆ ನಿಂತು. ಸೊ ತೈವಾನ್ ಸ್ಟ್ರೈಟ್ ಅಲ್ಲಿ ಅಮೆರಿಕದ ವೆಸಲ್ಗಳನ್ನು ಕಂಡ ಮಾವೋಗೆ ಭಯ ಶುರುವಾಯಿತು. ಬರೀ ತೈವಾನ್ ಒಂದರ ಕೈಯಲ್ಲೇ ಹಿಂದೆ ಒದೆ ತಿಂದಿದ್ದೀವಿ, ಇನ್ನೀಗ ಅಮೆರಿಕಾನೂ ನಮ್ಮ ವಿರುದ್ಧ ಸೇಡು ತೀರಿಸ್ಕೊಳ್ಳೋದಕ್ಕೆ ನಿಂತು ಬಿಟ್ರೆ ಸಾಕಷ್ಟು ಸಮಸ್ಯೆಗಳಾಗುತ್ತವೆ ಅಂದ್ಕೊಂಡ ಮಾವೋ ಜೆಡಾಂಗ್ ತೈವಾನ್ ಮೇಲಿನ ದಾಳಿಯ ನಿರ್ಧಾರದಿಂದ ಹಿಂದೆ ಸರದ. ತೈವಾನ್ ವಿರುದ್ಧ ಯುದ್ಧಕ್ಕೆ ನಿಯೋಜನೆ ಮಾಡಿದ್ದ ಸಹಸ್ರಾರು ಸೈನಿಕರನ್ನ ಉತ್ತರ ಕೊರಿಯಾಗೆ ಚೈನಾ ಡೈವರ್ಟ್ ಮಾಡ್ತು. ಇದರ ನಡುವೆನೆ ಹ್ಯಾರಿ ಟ್ರೂಮನ್ ಒಂದು ವೇಳೆ ಚೈನಾ ಏನಾದರೂ ತೈವಾನ್ ವಿರುದ್ಧ ದಾಳಿ ಮಾಡಿದ್ರೆ ನಾವು ಚೈನಾದ ವಿರುದ್ಧ ಅಣ್ವಸ್ತ್ರಗಳನ್ನು ಬಳಸ್ತೀವಿ ಅಂತ ಬೇರೆ ಹೇಳ್ಬಿಟ್ರು. ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಮೆರಿಕದ ಅಣುಬಾಂಬುಗಳು ಹೇಗೆ ಕೆಲಸ ಮಾಡಿದ್ವು ಅನ್ನೋದನ್ನ ಹತ್ತಿರದಿಂದ ಕಂಡಿದ್ದ ಚೈನಾದ ನಾಯಕ ಮಾವು ಅಮೆರಿಕದ ಈ ಬೆದರಿಕೆಯ ಮಾತುಗಳನ್ನ ಕೇಳಿ ತತ್ತರಿಸಿ ಹೋದ ಮತ್ತು ತೈವಾನ್ ಮೇಲೆ ದಾಳಿ ಮಾಡೋ ಐಡಿಯಾನ ಮಾವೋ ಕೈಬಿಟ್ಟ. ಆದರೆ ತೈವಾನ್ ಅನ್ನು ಆಕ್ರಮಿಸಿಕೊಳ್ಳುವ ಕನಸನ್ನ ಮಾತ್ರ ಮಾವೋ ಬಿಡಲಿಲ್ಲ. ಗೆಳೆಯರೆ, ಇದಾದ ನಂತರ ಚೈನಾ ತಾನು ಕೂಡ ಅಣುಬಾಂಬನ್ನ ಸಿದ್ಧ ಮಾಡ್ಕೋಬೇಕು ಅನ್ನೋ ನಿರ್ಧಾರ ಮಾಡ್ತು. ನಮ್ಮ ಬಳಿ ಅಣುಬಾಂಬ್ ಇಲ್ಲ ಅನ್ನೋ ಕಾರಣಕ್ಕೆ ಅಮೆರಿಕ ನಮ್ಮನ್ನ ಅಣ್ವಸ್ತ್ರದ ಹೆಸರಲ್ಲಿ ಹೆದರಿಸಿದ್ದು. ಹೀಗಾಗಿ ನಾವು ಕೂಡ ಅಣುಶಕ್ತ ಆಗಬೇಕು ಅಂದ್ಕೊಂಡ ಚೈನಾ 1964ರ ಅಕ್ಟೋಬರ್ 14ನೇ ತಾರೀಕು ತನ್ನ ಮೊದಲ ಅಣ್ವಸ್ತ್ರ ಪರೀಕ್ಷೆಯನ್ನ ಮಾಡೇ ಬಿಡ್ತು. ಸೊ ಇಲ್ಲಿ ಚೈನಾಗೆ ಅಣ್ವಸ್ತ್ರ ಮಾಡ್ಕೊಳ್ಳೋದಕ್ಕೆ ಸ್ಫೂರ್ತಿಯಾಗಿದ್ದು ತೈವಾನ್ ಮೇಲಿನ ಆಸೆ ಮತ್ತು ಅಮೆರಿಕದ ಬೆದರಿಕೆ. ಇನ್ನು ನಿಮಗೆ ಗೊತ್ತಲ್ಲ, ಚೈನಾ 1964ರಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡಿದ ನಂತರ ಭಾರತ ತಾನು ಅಣು ಪರೀಕ್ಷೆಗಳಿಗೆ ವೇಗವನ್ನು ಕೊಡ್ತು. ಶಾಸ್ತ್ರಿ ಅವರು ಪ್ರಧಾನಿಯಾಗಿದ್ದ ವೇಗಗೊಂಡ ಪ್ರಯತ್ನಗಳು ಇಂದಿರಾ ಅವರ ಕಾಲಕ್ಕೆ ಮೊದಲ ಪರೀಕ್ಷೆಯನ್ನ ಮಾಡೋದಕ್ಕೆ ಸಾಧ್ಯ ಆಯಿತು. ಅಲ್ಲಿಗೆ
ನಮ್ಮಲ್ಲಿ ಬುದ್ಧ ನಕ್ಕ. ಇನ್ನು ಮಾವೋಗೆ ಅಣ್ವಸ್ತ್ರ ಮಾಡಿಕೊಂಡ ನಂತರ ಕೂಡ ತೈವಾನನ್ನು ಗೆದ್ದು ಬಿಡೋದು ಸುಲಭ ಅಂತೇನನ್ನಿಸ್ಲಿಲ್ಲ. ಹೀಗಾಗಿ ಆತ ಸಾಂಪ್ರದಾಯಿಕ ಯುದ್ಧದ ಮೂಲಕ ಅಲ್ಲದೇ ಇದ್ರೆ ಅಸಾಂಪ್ರದಾಯಿಕ ಮಾರ್ಗದಲ್ಲಾದರೂ ಸರಿ ಆ ದ್ವೀಪವನ್ನು ಚೈನಾದಲ್ಲಿ ವಿಲೀನ ಮಾಡ್ಕೊಂಡು ಬಿಡಬೇಕು ಅನ್ನೋ ಪ್ರಯತ್ನಗಳನ್ನು ಆರಂಭ ಮಾಡ್ದ. ತೈವಾನಿನ ಒಳಗೆ ಚೈನಾದ ಏಜೆಂಟರನ್ನ ಹುಡುಕೋ ಕೆಲಸ ಅಲ್ಲಿ ಶುರುವಾಯಿತು. ತೈವಾನ್ ಸೇನೆಯಲ್ಲಿದ್ದ 2 ಸ್ಟಾರ್ ಆಫೀಸರ್ ವು ಶೂ ಅನ್ನೋನಿಗೆ ಚೈನಾ ಬಲೆ ಬೀಸ್ತು. ಅಷ್ಟರಲ್ಲಾಗಲೇ ತೈವಾನ್ ಎಚ್ಚೆತ್ತುಕೊಂಡಾಗಿತ್ತು. ಅವರು ತಮ್ಮದೇ ದೇಶದಲ್ಲಿನ ಕಮ್ಯುನಿಸ್ಟರು ಯಾರು ಅಂತ ಹುಡುಕೋದಿಕ್ಕೆ ಸ್ಪೆಷಲ್ ಐಡೆಂಟಿಫಿಕೇಶನ್ ಡ್ರೈವ್ ಅನ್ನು ಶುರು ಮಾಡಿದ್ರು. ಯಾರ್ಯಾರ ಮೇಲೆ ಅನುಮಾನ ಬರುತ್ತೋ, ಯಾರು ಕಮ್ಯುನಿಸ್ಟ್ ಸಿದ್ಧಾಂತಗಳ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ ಅನ್ನಿಸ್ತಾ ಇತ್ತೋ ಅಂಥವರನ್ನೆಲ್ಲ ಅಲ್ಲಿನ ಸರ್ಕಾರ ಅರೆಸ್ಟ್ ಮಾಡಿಸ್ತಾ ಹೋಯ್ತು. ಹೀಗವತ್ತು ಬಂಧನಕ್ಕೀಡಾದವರು ಸುಮಾರು 500ಕ್ಕೂ ಹೆಚ್ಚು ಮಂದಿ. ಅವರೆಲ್ಲರನ್ನ ತೈವಾನ್ ನೇಣಿಗೆ ಹಾಕ್ತು. ಈ ಘಟನೆಯ ನಂತರ ಅಲ್ಲಿ ಮಾರ್ಷಲ್ ಲಾ ಹೇರಲಾಯಿತು. 1975ರವರೆಗೂ ತೈವಾನಿನ ಅಧ್ಯಕ್ಷರಾಗಿ ಈ ಕೈಶೆಕ್ ಕಾರ್ಯನಿರ್ವಹಿಸಿದ್ರು. ಅವತ್ತವರು ಹಾಕೊಟ್ಟ ದಾರಿ ಇವತ್ತಿಗೂ ಚೈನಾದಿಂದ ತೈವಾನನ್ನು ಕಾಪಾಡ್ತಾ ಇದೆ. ಒಂದ್ ವೇಳೆ ಅವತ್ತೇನಾದ್ರೂ ಮಾವೋ ದಾಳಿಗೆ ತೈವಾನ್ ಮಂಡಿಯೂರು ಬಿಟ್ಟಿದ್ರೆ ಇವತ್ತು ಆ ಪುಟ್ಟ ನೆಲದ ಅಸ್ತಿತ್ವವೇ ಇಲ್ಲದಂತಾಗಿ ಬಿಡ್ತಾ ಇತ್ತು. ಒಟ್ಟಲ್ಲಿ ಕುತಂತ್ರದಿಂದಾದರೂ ಸರಿ ತೈವಾನನ್ನು ಗೆದ್ದು ಬಿಡ್ತೀನಿ ಅಂತ ಹೋದ ಮಾವೋ ಅಲ್ಲಿ ಅನುಭವಿಸಿದ್ದು ನಿರಾಸೆಯನ್ನು ಮಾತ್ರ. ಇನ್ನು ಈಗ ಆಧುನಿಕ ಮಾವೋ ಶಿ ಜಿನ್ಪಿಂಗ್ ಚೈನಾದ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ತೈವಾನನ್ನು ವಶಕ್ಕೆ ಪಡೆಯೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಲೇ ಇದ್ದಾರೆ. ಆದರೆ ಇವತ್ತಿಗೂ ಅದು ಸಾಧ್ಯ ಆಗಿಲ್ಲ. ಯಾಕೆಂದರೆ ತೈವಾನನ್ನು ಕೆಣಕಿದ್ರೆ ಅಲ್ಲಿಗೆ ಅಮೆರಿಕ ಬಂದು ನಿಲ್ಲುತ್ತೆ ಅನ್ನೋ ಭಯ ಶಿಯನ್ನು ಕಾಡ್ತಾ ಇದೆ. ಅದೊಂದು ತೈವಾನಿನ ಕನಸಲ್ಲೇ ಚೈನಾ ತನ್ನ ಸೇನಾ ಶಕ್ತಿಯನ್ನ, ಆರ್ಥಿಕ ಶಕ್ತಿಯನ್ನ, ಜಾಗತಿಕ ಪ್ರಭಾವವನ್ನ ಹೆಚ್ಚು ಮಾಡಿಕೊಳ್ತಾ ಹೋಗ್ತಾ ಇದೆ. ತೈವಾನಿನ ಆಸೆಯಲ್ಲೇ ಅಕ್ಕಪಕ್ಕದ ದೇಶಗಳ ನೆಲ ಮತ್ತು ಜಲವನ್ನ ಆಕ್ರಮಿಸಿಕೊಳ್ಳೋ ಪ್ರಯತ್ನವನ್ನ ಕೂಡ ಚೈನಾ ಮಾಡ್ತಾ ಇದೆ. ಆದರೆ ತೈವಾನ್ ಅದು ಅವರಿಗೆ ಎಟುಕದ ದ್ರಾಕ್ಷಿ, ಹುಳಿ ದ್ರಾಕ್ಷಿಯಾಗೆ ಇವತ್ತಿಗೂ ಉಳ್ಕೊಂಡು ಬಿಟ್ಟಿದೆ. ಇದು ಗೆಳೆಯರೆ ಕಮ್ಯುನಿಸ್ಟ್ ಚೈನಾದ ಪಿತಾಮಹ ಮಾವೋ ತೈವಾನ್ಗಾಗಿ ಮಾಡಿದ್ದ ಪ್ರಯತ್ನಗಳು ಹಾಗೂ ಕಳೆದ 3/4 ದಶಕಗಳಿಂದ ಚೈನಾದ ಪಾಲಿಗೆ ಕಬ್ಬಿಣದ ಕಡಲೆಯಾಗಿ ಉಳ್ಕೊಂಡ ತೈವಾನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.